Hi everyone. So next problem ge hogana. See here, a car moving along a straight highway with the speed of 126 km per hour. So velocity ಕೊಟ್ಟಿದ್ದಾರೆ 126 km per hour ಅಂತ ಹೇಳಿದ್ದಾರೆ. Is brought to a stop within a distance of 200 meter. ಅಂದ್ರೆ ಅದನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ? S is equal to 200 ಮೀಟರ್. ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಮೀಟರ್ ಅಲ್ಲಿದೆ, ಬಟ್ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿದೆ. ನಾನು ಹೇಳಿದ್ದೆ ನಿಮಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ 126 ಕಿಲೋ ಅಂದ್ರೆ ಎಷ್ಟಪ್ಪ? 10⁻³ ಪರ್ ಅವರ್ ಡಿವೈಡೆಡ್ ಬೈ ಅವರ್ ಇದೆ, ಸೆಕೆಂಡ್ಸ್ ಆಗಬೇಕು. ಸೆಕೆಂಡ್ಸ್ ಅಂದ್ರೆ ನಾನು ಹೇಳಿದ್ದೆ 1 hour is equal to 3600. ಅಂದ್ರೆ ಕಿಲೋಮೀಟರ್ ಇರೋದು ಮೀಟರ್ ಆಯಿತು, ಡಿವೈಡೆಡ್ ಬೈ ಅವರ್ ಇರೋದು ಎಷ್ಟಾಯಿತು? ಸೆಕೆಂಡ್ ಆಯಿತು. ದಟ್ ಈಸ್ V is equal to, we can write 126 divided by 36 into 10⁻². ಬರೀಬೋದಾ? ಇಂಟು 10⁻³ 6 6s 6 2s 6 1s ಆ್ಯಂಡ್ 3 2s 3 2 7s ಅಲ್ಲಿಗೆ 7/2 ಇಂಟು 10⁻² ಡಿನಾಮಿನೇಟರ್ಲಿರೋ +2 ಮೇಲೆ ಹೋಯ್ತು ಅಂದರೆ -2 ಆಗುತ್ತೆ. -2 +3 ಅಲ್ಲಿ ಹೋಯ್ತು ಅಂದರೆ +3 ಅಲ್ಲಿ -2 ಹೋಯ್ತು ಅಂದರೆ 1 ಉಳಿಯುತ್ತೆ. ಅಂದರೆ 3.5 ಇಂಟು 10 ದಟ್ ಈಸ್ ಈಕ್ವಲ್ ಟು 35 ಮೀಟರ್ ಪರ್ ಸೆಕೆಂಡ್. ಇದು ವೆಲಾಸಿಟಿ ಕೊಟ್ಟಿದ್ದಾರೆ. ವಾಟ್ ಈಸ್ ದ ರಿಟಾರ್ಡೇಷನ್ ಆಫ್ ದಿ ಕಾರ್? ಅಂದರೆ ರಿಟಾರ್ಡೇಷನ್ ನಿಮ್ಗೆ ಭಾಳ ಸರಿ ಹೇಳಿದ್ದೀನಿ, ಆಕ್ಸಲರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನೋ ಮಾಡಬೇಕು ಮತ್ತೆ ಆ್ಯಂಡ್ ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ದಿ ಕಾರ್ ಟು ಸ್ಟಾಪ್? ಸೊ ಎಷ್ಟು ದೂರ ಚಲಿಸುತ್ತೆ ಸ್ಟಾಪ್ ಹಾಕಿನ ಮುಂಚೆ ಅಂತ ಕೇಳಿದ್ದಾರೆ. ಸಿಯರ್ ಫಸ್ಟು ಇದನ್ನು ಯೂಸ್ ಮಾಡ್ಕೊಂಡು ರಿಟಾರ್ಡೇಷನ್ನ ಕ್ಯಾಲ್ಕುಲೇಟ್ ಮಾಡಿ. ದಟ್ ಈಸ್ ಫೈನಲ್ ಸಿಯರ್ ಈ ಕಾರ್ ಮೂವಿಂಗ್ ಇರುತ್ತೆ ಸ್ಟ್ರೈಟ್ ವೇ, ಇನ್ ಅಲಾಂಗ್ ಎ ಸ್ಟ್ರೈಟ್ ವೇ ವಿತ್ ಸ್ಪೀಡ್. ವೆಲಾಸಿಟಿ ಕೊಟ್ಟಿದ್ದಾರೆ, ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ V0 is equal to 35 ಮೀಟರ್ ಪರ್ ಸೆಕೆಂಡ್. ಫೈನಲಿ ರೆಸ್ಟಿಗೆ ಬಂದ ಮೇಲೆ ಎಷ್ಟಾಗುತ್ತೆ? V is equal to ರೆಸ್ಟ್ ಅಂದರೆ ಸ್ಟಾಪ್ ಆಗೋದು 0 ಆ್ಯಂಡ್ ಆಕ್ಸಲರೇಷನ್ ಗೊತ್ತಿಲ್ಲ ಆ್ಯಂಡ್ ಡಿಸ್ಟೆನ್ಸ್ ಎಷ್ಟು ಮೂವ್ ಆಗಿದೆ? ದಟ್ ಈಸ್ ಈಕ್ವಲ್ ಟು 200 ಮೀಟರ್. ಸೊ ಹಾಗಾದರೆ ವಿ ಹ್ಯಾವ್ ಟು ಯೂಸ್ V² is equal to V0² ಪ್ಲಸ್ 2AS ಈ ಫಾರ್ಮುಲಾನ ಯೂಸ್ ಮಾಡಿ. V² ಏನಾಗಿರಬೇಕು? ಮಿಸ್ 0 ಆಗುತ್ತೆ ಅಂದರೆ 0² 0. V0 35 ಹೋಲ್ ಸ್ಕ್ವಯರ್ ಪ್ಲಸ್ 2 ಇಂಟು A. ಎಸ್ ಅಂದರೆ ಎಷ್ಟಿದೆ? 200 ಮೀಟರ್ ಇದೆ. ಸಿಯರ್ ಇದು 0 35 ಸ್ಕ್ವೇರ್ ಅಂದರೆ 1235 ಬರುತ್ತೆ, 1235. ಸೊ 2A 2 2s 400A. ಕ್ಲಿಯರಾ? ನಾವು 400A ಈ ಕಡೆ ತೊಗೊಂಡ್ವಿ ಅಂದರೆ -400A ಆಗುತ್ತೆ, ಅಥವಾ 400A -1235 ಆಯಿತು. ಹೌದಾ? ನಮಗೆ ಬೇಕಾದ ಆಕ್ಸಲರೇಷನ್ ಇಸ್ ಈಕ್ವಲ್ ಟು -1235 ಡಿವೈಡೆಡ್ ಬೈ 400. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ನಿಮಗೆ 400 3s 1200 ಬರುತ್ತೆ. ಪಾಯಿಂಟ್ ಇಟ್ಟರೆ 350. ಅಲ್ಲಿಗೆ 0, ಅಲ್ಲಿಗೆ 3500 ಆಯಿತು. 3500 ಅಂದರೆ 3 7s 3 6 18. 350 500. ಸೊ ಅಲ್ಲಿಗೆ 4 8s 32. ಕ್ಲಿಯರ್ ಅಲ್ಲ? 3 ಮತ್ತೆ 3 ಉಳಿಯುತ್ತೆ. ಸೊ 3000 ಮಾರ್ಕ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. ದಟ್ ಈಸ್ ಮೀಟರ್ ಪರ್ ಸೆಕೆಂಡ್. ಆಕ್ಸಲರೇಷನನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನೆಗೆಟಿವ್ ವ್ಯಾಲ್ಯೂ ಬರೋದ್ರಿಂದ ಅದೇನಾಗುತ್ತೆ? ಅದು ರಿಟಾರ್ಡೇಷನ್ ಆಗುತ್ತೆ. ಸೊ ಕ್ಲಿಯರ್ ಅಲ್ಲ? ಈಗ ಇದು ಒಂದು ಪಾಯಿಂಟ್ ಮುಗೀತು. ಯಾವುದು? ಫಸ್ಟ್ ಸಬ್ ಕ್ವೆಶ್ಚನ್, ವಾಟ್ ಈಸ್ ದ ರಿಟಾರ್ಡೇಷನ್ ಆಫ್ ದಿ ಕಾರ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ನೆಕ್ಸ್ಟ್, ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ದ ಕಾರ್ ಟು ಸ್ಟಾಪ್? ಈಗ ನಾವು ಇದನ್ನು ಬಿಟ್ಬಿಡಿ, ನೋಡೋಣ. ಎಷ್ಟನೇ ಕೇಳಿದಾನೆ? ಎಷ್ಟು ದೂರ ಹೋಯ್ತು ಅಂತ ಕೇಳಿದಾನೆ ಸೆಕೆಂಡ್ ಕ್ವೆಶ್ಚನ್ಗೆ. ಸೊ ಸೆಕೆಂಡ್ ಕ್ವೆಶ್ಚನ್ಗೆ ಸಿಯರ್ ಫೈನಲ್ ಇನಿಷಿಯಲ್ ವೆಲಾಸಿಟಿ 35 ಮೀಟರ್ ಪರ್ ಸೆಕೆಂಡ್.
ಫೈನಲ್ ವೆಲಾಸಿಟಿ 0 ಆ್ಯಂಡ್ ಎಷ್ಟು ಡಿಸ್ಟೆನ್ಸ್ ಎಸ್ ಬೇಕು ಆ್ಯಂಡ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು -3.08 ಕೊಟ್ಟಿದ್ದಾರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು. ಸೊ ನೀವು ಇದನ್ನೇ ರಿವರ್ಸಲ್ಲಿ ಅಪ್ಲೈ ಮಾಡಿದ್ರು ಕೂಡ ನಿಮಗೆ 200 ಬರುತ್ತೆ. 200 ನೋಡ್ರಿ, ಅಲ್ಲಿ ಎಸ್ ಇಟ್ಕೊಂಡು ಎ ಕ್ಯಾಲ್ಕುಲೇಟ್ ಮಾಡಿದ್ರಿ, ಎ ಇಟ್ಕೊಂಡು ಎಸ್ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಎಷ್ಟು ದೂರ ಅವರೇ ಕ್ಲಿಯರಾಗಿ ಕ್ವಶನ್ ಕೇಳಿದರೆ. ಸೊ ಆ ಕ್ವಶನ್ ಕೇಳಿದ್ರು ಕೂಡ ಡಮ್ಮಿ ಕ್ವಶನ್ ಆಗುತ್ತೆ. ಕ್ಲಿಯರ್ ಅಲ್ಲ? ನೀವು ಸಾಲ್ವ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ಬರಿಬೋದು. ಸೊ ವಿಚ್ ಟ್ರಾವೆಲ್ಸ್ 200 ಮೀಟರ್ ಬಿಫೋರ್ ಕಮ್ಮಿಂಗ್ ಟು ರೆಸ್ಟ್. ಕ್ಲಿಯರ್ ಅಲ್ಲ ಇದು? ಸೊ ದಟ್ ಈಸ್ ಎಸ್ ಈಸ್ ಈಕ್ವಲ್ ಟು 200 ಮೀಟರ್, ವಿಚ್ ಟ್ರಾವೆಲ್ಸ್ 200 ಮೀಟರ್ ಬಿಫೋರ್ ಕಮ್ಮಿಂಗ್ ಟು ರೆಸ್ಟ್. ಕ್ಲಿಯರ್ ಅಲ್ಲ? ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. See the next problem ನೋಡ್ರಿ. A car accelerates from 6 meter per second to 18 meter per second in 12 seconds. ಎಷ್ಟು ಸೆಕೆಂಡ್ಸ್ ಅಲ್ಲಿ? 12 seconds ಅಲ್ಲಿ. Assuming the acceleration to be uniform, calculate acceleration and the distance covered in 12 seconds. See here, velocity, initial velocity 6 meter per second, final velocity 18 meter per second. ಇನ್ನು ಟೈಮು 12 ಸೆಕೆಂಡ್ಸ್ ಇದೆ. ಸೊ ಫಸ್ಟ್ ಕ್ವಶನ್ ಏನು? ಕ್ಯಾಲ್ಕುಲೇಟ್ ದ ಆಕ್ಸಲರೇಷನ್. ಫಸ್ಟ್ ಸಬ್ ಕ್ವಶನ್ನು ಆಕ್ಸಲರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಸಬ್ ಕ್ವಶನ್ನು ದ ಡಿಸ್ಟೆನ್ಸ್ ಕವರ್ಡ್ ಇನ್ 12 ಸೆಕೆಂಡ್ಸ್. ಸೊ ಇದನ್ನು ನೀವೇ ಹೋಮ್ವರ್ಕಲ್ಲಿ ಮಾಡ್ತೀರಾ ಅಂದ್ಕೋತೀನಿ. V0 ಇದೆ, V ಇದೆ, T ಇದೆ. ಆಕ್ಸಲರೇಷನ್ ಬೇಕು ಅಂದರೆ V ಇಸ್ ಈಕ್ವಲ್ ಟು U ಪ್ಲಸ್ ಅಥವಾ V0 ಪ್ಲಸ್ AT ಫಾರ್ಮುಲಾ, ಈಕ್ವೇಷನ್ಸ್ ಆಫ್ ಮೋಷನ್ನು. ಅಲ್ಲಿ ನಮಗೆ ಎ ಸಿಗುತ್ತೆ. ಎ ವ್ಯಾಲ್ಯೂ ಸಿಕ್ತು ಅಂದರೆ ಇಲ್ಲಿ ಯಾವುದು ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ಇದೆಲ್ಲ, ಎಸ್ ಇಸ್ ಈಕ್ವಲ್ ಟು V0T ಪ್ಲಸ್ ಹಾಫ್ AT ಸ್ಕ್ವೇರ್. V0 ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಫ್ ಗೊತ್ತಿದೆ, ಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಗೊತ್ತಿದೆ ಯಾಕಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀರಾ. ಇದನ್ನು ನೀವೇ ಮಾಡಿ ನನಗೆ ಕಳಿಸ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ನಾಳೆ ಮಧ್ಯಾಹ್ನದಲ್ಲಿ ಹೋಮ್ವರ್ಕು. ಸರ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. The displacement of a particle moving along the x-axis is given by x is equal to 18t plus 5t square. Calculate. X is equal to 18t plus 5t square ಕೊಟ್ಟಿದ್ದಾರೆ. Instantaneous velocity at t is equal to 2 seconds. First ಒಂದು ಮಾತ್ರ ಕ್ಯಾಲ್ಕುಲೇಟ್ ಮಾಡೋಣ. That is instantaneous velocity. ಎಷ್ಟು? at t is equal to 2 seconds ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ, ಲಿಮಿಟ್ ಆಫ್ ಡೆಲ್ಟಾ ಟಿ ಟೆಂಡ್ಸ್ ಟು 0, ದಟ್ ಈಸ್ del x ಡಿವೈಡೆಡ್ ಬೈ ಡೆಲ್ಟಾ ಟಿ, ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ dx by dt. ಬರಿಬೋದಾ? ನಾನು ಹೇಳಿದೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮತ್ತು ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಡೆಫಿನೇಷನ್ಸ್ನ ಅಬ್ಸರ್ವ್ ಮಾಡಿ. ಸೊ ಇದನ್ನು ಡೈರೆಕ್ಟಾಗಿ dx by dt ಅಂತ ಬರಿಬೋದು. ಸೊ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ Vx ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ. ಎಕ್ಸ್ ವ್ಯಾಲ್ಯೂ ಏನಿದೆ? 18t ಪ್ಲಸ್ 5t ಸ್ಕ್ವಯರ್. ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇಸ್ ಈಕ್ವಲ್ ಟು 18t ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ 18 ಬರುತ್ತೆ, ಪ್ಲಸ್ 5t ಸ್ಕ್ವಯರ್ ಅಂದರೆ 2 5s are 10 t ಬರುತ್ತೆ, ದಟ್ ಈಸ್ 10t. ವೆಲಾಸಿಟಿ ಸಿಕ್ತು. ಈಗ ಅಟ್ ಟೈಮ್ t is equal to 0, at ಟೈಮ್ 2 is equal to 2 seconds ಇದ್ದಾಗ ವೆಲಾಸಿಟಿ is equal to 18 plus 10 into 2, that is V is equal to 18 plus 20, that is V is equal to 38 meter per second. ವೆಲಾಸಿಟಿ ಸಿಕ್ತು. ಯಾವ ವೆಲಾಸಿಟಿ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸಿಕ್ತು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆವ್ರೇಜ್ ವೆಲಾಸಿಟಿ ಅಂತ ಇದೆ. ಸೊ ಬಿ ಕ್ವಶನ್ನು ಯಾವುದು? ಆವ್ರೇಜ್ ವೆಲಾಸಿಟಿ. ಬಿಟ್ವೀನ್ t is equal to 2 seconds and t is equal to 3 seconds. See here, average velocity formula ಏನಪ್ಪ? Average velocity is equal to x final, that is a final displacement minus initial displacement divided by final time minus initial time.
ಸೊ ಫೈನಲ್ ಡಿಸ್ಪ್ಲೇಸ್ಮೆಂಟ್ ಟೈಮ್ ನೋಡ್ರಿ, ಇನಿಷಿಯಲ್ ಟೈಮ್ ಎಷ್ಟಿದೆ 2 ಸೆಕೆಂಡ್ಸ್, ಫೈನಲ್ ಟೈಮ್ ಎಷ್ಟಿದೆ 3 ಸೆಕೆಂಡ್. ಸೊ 2 ಸೆಕೆಂಡ್ಸ್ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ, 3 ಸೆಕೆಂಡ್ಸ್ ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟ್. ಸೊ ಎಕ್ಸ್ ಫೈನಲ್ ಅಥವಾ ಅಟ್ ಟೈಮ್ ಟಿ ಇನಿಷಿಯಲಿ ಎಷ್ಟಿದೆಪ್ಪ 2 ಸೆಕೆಂಡ್ಸ್. ಹಾಗಾದರೆ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು 18 ಟಿ ಐ ಪ್ಲಸ್ 5 ಟಿ ಐ ಸ್ಕ್ವಯರ್. ಸೊ 18 ಟಿ ಐ ಎಷ್ಟಿದೆ 2 ಸೆಕೆಂಡ್ಸ್ ಪ್ಲಸ್ 5 ಟಿ ಐ ಸ್ಕ್ವಯರ್ ಎಷ್ಟು 2 ಸ್ಕ್ವಯರ್ ಆಗುತ್ತೆ. ದಟ್ ಈಸ್ 18 2s are 36 ಪ್ಲಸ್ 5 4s are that is 36 plus 5 4s are 20. Initial displacement ಎಷ್ಟು xi is equal to 56 meter. ಈಗ ಅದೇ ಟೈಮ್ ಫೈನಲ್ ಟೈಮ್ ಅಟ್ ಟಿ is equal to 3 seconds ಇದೆ ಅಂದಾಗ ಫೈನಲ್ ಡಿಸ್ಪ್ಲೇಸ್ಮೆಂಟ್ xf is equal to 18 tf minus plus 5 tf whole square, that is 18 tf ಎಷ್ಟು ವ್ಯಾಲ್ಯೂ 3 plus 5 into 3 square, that is 18 3s are 54 plus 5 into 9, that is equal to 54 plus 45 ಅಂದರೆ 99 ಬರುತ್ತೆ. ಯಾವುದು ಫೈನಲ್ ಡಿಸ್ಪ್ಲೇಸ್ಮೆಂಟ್ ಮೀಟರ್ ಆಯಿತು. ನಮಗೆ ಆವರೇಜ್ ವೆಲಾಸಿಟಿ ಬೇಕಲ್ಲ, ಆವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು ಎಕ್ಸ್ ಎಫ್ ವ್ಯಾಲ್ಯೂ 99 ಮೈನಸ್ 56 ಡಿವೈಡೆಡ್ ಬೈ 3 minus 2. ಸೊ ಆವರೇಜ್ ವೆಲಾಸಿಟಿ 56 ಹೋಯಿತು ಅಂದರೆ ದಟ್ ಈಸ್ 43 ಡಿವೈಡೆಡ್ ಬೈ 1, ದಟ್ ಈಸ್ ಆವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು 43 ಮೀಟರ್ ಪರ್ ಸೆಕೆಂಡ್. ಎರಡನೇ ಸಬ್ ಕ್ವಶನ್ ಸಿಕ್ತು ಆನ್ಸರ್. ದಟ್ ಇಸ್ ಎಷ್ಟು ಆವರೇಜ್ ವೆಲಾಸಿಟಿ 43 ಮೀಟರ್ ಪರ್ ಸೆಕೆಂಡ್. ಕ್ಲಿಯರ್ಲಾ? ಈಗ ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗೋಣ. ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್. ಸೊ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಅಂದರೆ ದಟ್ ಈಸ್ ಲಿಮಿಟ್ ಆಫ್ ಡೆಲ್ಟಾ ಟಿ ಟೆನ್ಸ್ ಟು 0 del v ಡಿವೈಡೆಡ್ ಬೈ ಡೆಲ್ಟಾ ಟಿ ಬರಿತೀವಿ, ದಟ್ ಈಸ್ ಈಕ್ವಲ್ ಟು ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಹೌದಾ? ಸೊ ಡೈರೆಕ್ಟಾಗೆ ಬರಿತೀನಿ, ಎ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಟಿ. ಇದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇಲ್ಲಿ ವೆಲಾಸಿಟಿಗೆ ಒಂದು ಈಕ್ವೇಷನ್ ಸಿಕ್ಕಿದೆ. ಹೌದಾ? ಎಲ್ಲಿದೆ? ಈಕ್ವೇಷನ್ ನಂಬರ್ 1 ಬರ್ಕೊಳ್ಳಿ. 1 ಅಂತೇಳಿ ಎ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಸಿಕ್ಕಿತ್ತು. ಸೊ ಹಾಗಾದರೆ ಅದನ್ನೇ ಇಲ್ಲಿ ಬರ್ಕೊಳ್ಳೋಣ. ಡಿ ಬೈ ಡಿ ಟಿ ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ ತಾನೆ, 18 ಪ್ಲಸ್ 10 ಟಿ. ಇದನ್ನು ಮತ್ತೆ ಒಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟಿ, ವಿತ್ ರೆಸ್ಪೆಕ್ಟ್ ಟು ಟೈಮ್ ತಾನೆ. ಸೊ ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದು. ಹಾಗಾದರೆ ಆಕ್ಸಲರೇಷನ್ ಇಸ್ ಈಕ್ವಲ್ ಟು 18 ಅನ್ನೋದು ಕಾನ್ಸ್ಟೆಂಟು. ಸೊ ಹಾಗಾಗಿ ಕಾನ್ಸ್ಟೆಂಟು 0 ಆಗುತ್ತೆ. 10 ಟಿ ಇದೆ, ಟಿಗೆ ಏನಿಲ್ಲ ಅಂದರೆ ಪವರ್ 1, 1 ಇಂಟು 10 10 ಟಿ ರೆಸ್ಟು 1 ಮೈನಸ್ 1 ಅಂದರೆ 0. ಸೊ ಯಾವುದೇ ಆಗಲಿ ಪವರ್ 0 ಇತ್ತು ಅಂದರೆ ಏನಾಗುತ್ತೆ 1 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಿಸ್ ಈಸ್ ದ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್. ಕ್ಲಿಯರ್ ಅಲ್ಲ? ಮೂರದ್ದು ಆನ್ಸರ್ ಸಿಕ್ಕಿದೆ. ಅರ್ಥ ಆಯ್ತಲ್ಲ? ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. ಸಿಯರ್ ನೆಕ್ಸ್ಟ್ ಪ್ರಾಬ್ಲಮ್ಗೆ ಬನ್ನಿ. ಎ ಕಾರ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂಡ್ accelerates uniformly at a rate of 2 meter per second square for 20 seconds. It then maintains a constant velocity for 10 seconds. The brakes are then applied. See here, a car starts from rest ಇಂದ ಸ್ಟಾರ್ಟ್ ಆಯಿತು ಅಂಡ್ accelerates ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಯಿತು. ಅಟ್ ದ ರೇಟ್ ಆಫ್ ಆಕ್ಸಲರೇಷನ್ ಕೊಟ್ಟಿದ್ದಾರೆ 2 meter per second square. ಅದು ಟೈಮ್ ಡ್ಯೂರೇಷನ್ ಎಷ್ಟು 20 seconds ಕೊಟ್ಟಿದ್ದಾರೆ. ಇಟ್ ದೆನ್ ಮೇಂಟೈನ್ಸ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ ಫಾರ್ 10 seconds. ಸೊ ಆ ವೆಲಾಸಿಟಿ 20 ಸೆಕೆಂಡ್ ಆದಮೇಲೆ ಒಂದು ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲೇ ಹೋಗ್ತಾರಲ್ಲ, ಅಕ್ಸಲರೇಟ್ ಆಗ್ತಾ ಇಲ್ಲ, ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಹೋಗ್ತದೆ. ಎಷ್ಟು ಸೆಕೆಂಡ್ಸು? ಫಾರ್ 10 seconds. ಆ್ಯಂಡ್ ದ ಬ್ರೇಕ್ಸ್ ಆರ್ ದೆನ್ ಅಪ್ಲೈಡ್. ಬ್ರೇಕ್ ಅಪ್ಲೈ ಮಾಡಿದ್ರು ಆ್ಯಂಡ್ ದ ಕಾರ್ ಈಸ್ ಯೂನಿಫಾರ್ಮ್ಲಿ
ಯೂನಿಫಾರ್ಮ್ ನಿಧಾನಕ್ಕೆ ಏನಾಯಿತು ಸ್ಟಾಪ್ ಆಯಿತು. ಟು ದ ರೆಸ್ಟ್, ಕಮ್ ಟು ದ ರೆಸ್ಟ್ ಅಂದರೆ ಫುಲ್ ನಿಂತ್ಕೋತು. ಎಷ್ಟು ಸೆಕೆಂಡ್ಸಲ್ಲಿ? 5 ಸೆಕೆಂಡ್ಸಲ್ಲಿ. ಡ್ರಾ ದ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ದಿ ಮೋಷನ್ ಆ್ಯಂಡ್ ಫೈಂಡ್ ದ ಮ್ಯಾಕ್ಸಿಮಮ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಿ. ರಿಟಾರ್ಡೇಷನ್ ಇಂದ ಲಾಸ್ಟ್ 5 ಸೆಕೆಂಡ್ಸಲ್ಲಿ ಎಷ್ಟಕ್ಕೆ ಸ್ಟಾಪ್ ಆಯ್ತು, ರಿಟಾರ್ಡೇಷನ್ ಅಕ್ಸಲರೇಷನ್ ಏನಿದೆ ಕ್ಯಾಲ್ಕುಲೇಟ್ ಮಾಡಿ. ಟೋಟಲ್ ಡಿಸ್ಟೆನ್ಸ್ ತನ್ನ ಈ ಟ್ರಾವೆಲಲ್ಲಿ ಟೈಮ್ ಮಾತ್ರ ಮೆನ್ಷನ್ ಮಾಡಿದ್ದಾನೆ, ಎಷ್ಟು ಡಿಸ್ಟೆನ್ಸ್ನ ಕವರ್ ಆಯಿತು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಆವ್ರೇಜ್ ವೆಲಾಸಿಟಿನ ಹೇಳಿದ್ದಾರೆ. ಸಿಯರ್ ಸೊ ವೆಲಾಸಿಟಿ ಟೈಮ್ ಗ್ರಾಫ್ನ ಬರೆಯೋಕ್ಕೆ ಹೇಳಿದ್ದಾರೆ. ಫಸ್ಟ್ ಅಲಾಂಗ್ ದಿ ವೈ ಆ್ಯಕ್ಸಿಸ್ ವೆಲಾಸಿಟಿ ಟೈಮ್ ತಗೊಳ್ಳೋಣ, ವೆಲಾಸಿಟಿ ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಟೈಮನ್ನು ತಗೊಳ್ಳೋಣ. ಫಸ್ಟ್ 20 ಸೆಕೆಂಡ್ಸ್ವರೆಗೂ ಯೂನಿಫಾರ್ಮ್ಲಿ ಇನ್ಕ್ರೀಸ್ ಆಗ್ತದೆ, ಅಕ್ಸಲರೇಟ್ ಆಗ್ತಾ ಇದೆ 0 ಇಂದ ಸ್ಟಾರ್ಟ್ ಆಗಿ. ಸೊ ಇನ್ಕ್ರೀಸ್ ಮಾಡಿಸೋಣ. ಫಸ್ಟ್ 20 ಸೆಕೆಂಡ್ಸ್ ಅಂದರೆ ಟೈಮ್ ಡ್ಯೂರೇಷನ್ ಎಷ್ಟಾಯ್ತು ಇಲ್ಲಿ? 20 ಸೆಕೆಂಡ್ಸ್. ಅದಾದಮೇಲೆ ಕಾನ್ಸ್ಟೆಂಟ್, ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್ ವೆಲಾಸಿಟಿ, ಮೇಂಟೈನ್ಸ್ ಕಾನ್ಸ್ಟೆಂಟ್ ವೆಲಾಸಿಟಿ ಫಾರ್ 10 ಸೆಕೆಂಡ್ಸ್. 10 ಸೆಕೆಂಡ್ಸ್ವರೆಗೂ ಕಾನ್ಸ್ಟೆಂಟ್ ವೆಲಾಸಿಟಿ, ದೇರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ, ಕಾನ್ಸ್ಟೆಂಟ್. ಆ್ಯಂಡ್ ಬ್ರೇಕ್ ಅಪ್ಲೈ ಮಾಡಿದ್ದಕ್ಕೆ 5 ಸೆಕೆಂಡ್ಸಿಗೆ ಅದೇನಾಯಿತು? ಸ್ಟಾಪ್ ಆಯಿತು. 5 ಸೆಕೆಂಡ್ಸಿಗೆ ಸ್ಟಾಪ್ ಆಯಿತು ಅಂದರೆ 0 ಆಯಿತು. ಇದು ಡಯಾಗ್ರಾಮ್. ದ ಮ್ಯಾಕ್ಸಿಮಮ್ ವೆಲಾಸಿಟಿ, ಇದು ಮ್ಯಾಕ್ಸಿಮಮ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಒಂದು. ಆ್ಯಂಡ್ ದೆನ್ ರಿಟಾರ್ಡೇಷನ್, ಈ ಪಾಯಿಂಟಲ್ಲಿ ರಿಟಾರ್ಡೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಟೋಟಲ್ ಡಿಸ್ಟೆನ್ಸ್ ಟ್ರಾವಲ್ಡ್, ಇಲ್ಲಿಂದ ಇಲ್ಲಿಗೆ ಜರ್ನಿ ಟೋಟಲ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 20 ಮತ್ತೆ 10 ಅಂದರೆ ಎಷ್ಟಾಯಿತು? 30 ಆಯಿತು. ಇಲ್ಲಿಂದ ಇಲ್ಲಿ 5 ಅಂದರೆ 35 ಸೆಕೆಂಡ್ಸ್ ಆಯಿತು. ಟೋಟಲ್ ಟೈಮ್ ಡ್ಯೂರೇಷನ್ 35 ಸೆಕೆಂಡ್ಸಲ್ಲಿ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡ್ತು. ಸೊ ಇದು ಬೇಕು. ಆ್ಯಂಡ್ ಲಾಸ್ಟ್ಗೆ ಆವ್ರೇಜ್ ವೆಲಾಸಿಟಿ ಬೇಕು. ಆವ್ರೇಜ್ ವೆಲಾಸಿಟಿ ಅಂದರೆ ನಿಮಗೆ ಗೊತ್ತೇ ಇದೆ, ಮತ್ತೆ ಸೇಮ್ ಆ್ಯಸ್ ಯೂಶುವಲ್. ಓಕೆ, ಸಿ ಆರ್ ದ ಮ್ಯಾಕ್ಸಿಮಮ್ ವೆಲಾಸಿಟಿ. ಫಸ್ಟ್ ಕ್ವಶನ್ಗೆ ಇಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ ವಿ ಗೊತ್ತಿಲ್ಲ. V0 ಇನಿಷಿಯಲಿ ಎಲ್ಲಿಂದ ಸ್ಟಾರ್ಟ್ ಆಯಿತು? 0 ಇಂದ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಕ್ಸಲರೇಷನ್ ಗೊತ್ತಿದೆ ಎಷ್ಟು? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅವರೇ. ಆ್ಯಂಡ್ ಟೈಮ್ ಡ್ಯೂರೇಷನ್ ಕೊಟ್ಟಿದ್ದಾರೆ 20 ಸೆಕೆಂಡ್ಸ್. ಸೊ ವಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ವಿ ಈಸ್ ಈಕ್ವಲ್ ಟು V0 ಪ್ಲಸ್ AT. ನಮಗೆ ಬೇಕಾರೋದು ವಿನೇ ತಾನೆ, ದಟ್ ಈಸ್ V0 ಅಂದರೆ 0 ಪ್ಲಸ್ ಅಕ್ಸಲರೇಷನ್ 2 ಟೈಮು 20, ದಟ್ ಈಸ್ V ಈಸ್ ಈಕ್ವಲ್ ಟು 40 ಮೀಟರ್ ಪರ್ ಸೆಕೆಂಡ್. ಫಸ್ಟ್ ಯೂನಿಫಾರ್ಮ್ ಅಂದರೆ ಸ್ಟಾರ್ಟಿಂಗಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಇದೇ ಮ್ಯಾಕ್ಸಿಮಮ್ ತಾನೆ, 40 ಮೀಟರ್ ಪರ್ ಸೆಕೆಂಡ್ ಬಂತು. ಕ್ಲಿಯರ್ ಅಲ್ಲ? ಇನ್ನು ಸೆಕೆಂಡ್ ಸಬ್ ಕ್ವಶನಿಗೆ ಬರೋಣ. ಸೆಕೆಂಡ್ ಸಬ್ ಕ್ವಶನ್ ಏನು? ದ ರಿಟಾರ್ಡೇಷನ್ ಇನ್ ದ ಲಾಸ್ಟ್ 5 ಸೆಕೆಂಡ್ಸ್. ಇಲ್ಲಿ ಲಾಸ್ಟ್ 5 ಸೆಕೆಂಡ್ಸ್ಗೆ ಡಿಕ್ರೀಸ್ ಆಯ್ತು ವೆಲಾಸಿಟಿ, ಅಂದರೆ ಸ್ಲೋ ಆಗ್ತಾ ಇದೆ. ಇಲ್ಲಿ ಅಕ್ಸಲರೇಷನ್ ಎಷ್ಟಿತ್ತು? ಸೊ ಇಲ್ಲಿ ನೋಡ್ರಿ, ಮ್ಯಾಕ್ಸಿಮಮ್ ವೆಲಾಸಿಟಿ ಗೊತ್ತಿದೆ, ಫೈನಲ್ ಎಷ್ಟು ಇದೆ ಮ್ಯಾಕ್ಸಿಮಮ್ ವೆಲಾಸಿಟಿ ಆಕ್ಟ್ಸ್ ಆಸ್ ಎ ಇನಿಷಿಯಲ್. ಇಲ್ಲಿಂದ ಸ್ಟಾರ್ಟ್ ಆಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಫೈನಲ್ ವೆಲಾಸಿಟಿ ಬಂದು 0, ನಿಂತ್ಕೋಬೇಕು ಕಾರು. ಇನಿಷಿಯಲ್ ಬಂದು 40 ಮೀಟರ್ ಪರ್ ಸೆಕೆಂಡ್. ಆ್ಯಂಡ್ ಟೈಮ್ ಡ್ಯೂರೇಷನ್ ಬಂದು 5 ಸೆಕೆಂಡ್ಸ್. 5 ಸೆಕೆಂಡ್ಸಲ್ಲಿ ಸ್ಟಾಪ್ ಆಗಬೇಕು, ಹೌದಾ? ಸೊ ಹಾಗಾದರೆ ಇಲ್ಲಿ ಅಕ್ಸಲರೇಷನ್ ಏನಾಗಿರುತ್ತೆ ಕೇಳಿದ್ದಾರೆ. ಹಾಗಾದರೆ ದಟ್ ಈಸ್ ಸೇಮ್ ಫಾರ್ಮುಲಾ, V is equal to V0 plus AT. ಸೊ ನಮಗೆ ಬೇಕಲ್ಲ, A is equal to V minus V0 divided by T. ಸೊ A is equal to V value 0 minus V0 40 divided by ಟೈಮ್ ಎಷ್ಟು ಸೆಕೆಂಡ್ಸು? 5 ಸೆಕೆಂಡ್ಸ್. 5. ಸೊ ಎಷ್ಟಾಯ್ತು ಅವಾಗ? acceleration A is equal to minus 40 divided by 5, that is A is equal to minus 8 meter per second square. 8 meter per second square. Clear? In the next, total distance traveled and traveled idu beku, total distance ಎಷ್ಟು travel ಆಗಿದೆ. ಸೊ ಇದಿಷ್ಟು ಬರ್ಕೊಂಡ್ರಲ್ಲ. ಇನ್ನು ಥರ್ಡ್ ಸಬ್ ಕ್ವಶನಿಗೆ total distance traveled. See here, that is the distance ಅಥವಾ total distance is equal to area of trapezium.
ಟ್ರಪೋಸಿಯಂ, ಏರಿಯಾ ಆಫ್ ಟ್ರಪೋಸಿಯಂ ಇದಕ್ಕೆ ಬೇಕಾದ್ರೆ ಹೆಸರು ಕೊಡಿ. ಓ ಎ ಬಿ ಸಿ ಡಿ ಇ. ಕ್ಲಿಯರ್ ಅಲ್ಲ? ಏರಿಯಾ ಆಫ್ ಟ್ರಪೋಸಿಯಂ. ಇಲ್ಲಿ ನೋಡ್ರಿ, ಏರಿಯಾ ಆಫ್ ಟ್ರಪೋಸಿಯಂ ಅಂತ ಹೇಳಿದ್ರೆ ಇದನ್ನ ಬೇಕಿದ್ರೆ ನೀವು ಎರಡು ರೀತಿ ಕ್ಯಾಲ್ಕುಲೇಟ್ ಮಾಡಿ. ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಪ್ಲಸ್ ಏರಿಯಾ ಆಫ್ ದಿಸ್ ರೆಕ್ಟ್ಯಾಂಗಲ್ ಪ್ಲಸ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್, ಇದನ್ನಾದ್ರೂ ಮಾಡ್ಬೋದು. ಇಲ್ಲ, ಏರಿಯಾ ಆಫ್ ಟ್ರಪೋಸಿಯಂ ಒಂದು ಫಾರ್ಮುಲಾ ಇದೆ. ದ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಪೋಸಿಯಂ, ದಟ್ ಎಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಪೋಸಿಯಂ ಅಂದರೆ ಹಾಫ್ ಇಂಟು ಸಮ್ ಆಫ್ ದಿ ಅಪೋಸಿಟ್ ಟೂ ಸೈಡ್ಸ್. ಸಮ್ ಆಫ್ ದಿ ಅಪೋಸಿಟ್ ಟೂ ಸೈಡ್ಸ್, ಓ ಇಂದ ಸಿ ವರೆಗೂ ಒಂದು ಸೈಡು, ಇನ್ನ ಒಂದು ಎ ಬಿ ಎರಡು ಸೈಡ್ ಇದೆ. ಸಮ್ ಆಫ್ ದಿ ಅಪೋಸಿಟ್ ಟೂ ಸೈಡ್ಸ್ ದಟ್ ಈಸ್ ಅ ಓ ಸಿ ಪ್ಲಸ್ ಎ ಬಿ. ಇವೆರಡು ಪ್ಯಾರಲಲ್ ಆಗಿದೆ ತಾನೆ. ಸಮ್ ಆಫ್ ದಿ ಪ್ಯಾರಲಲ್ಸ್, ಅಪೋಸಿಟ್ ಪ್ಯಾರಲಲ್ ಸೈಡ್ಸ್ ಪ್ಯಾರಲಲ್ ಆಗಿರುವಂಥದ್ದೇ, ಇಂಟು ಹೈಟ್, ಇಂಟು ಹೈಟ್ ದಟ್ ಈಸ್, ನೀವು ಬಿ ಡಿ ಅಂತನಾದ್ರು ತಗೊಳ್ರಿ ಅಥವಾ ಎ ಇ ಅಂತನಾದ್ರು ತಗೊಳ್ರಿ, ದಟ್ ಈಸ್ ಬಿ ಡಿ. ಕ್ಲಿಯರಾ? ಸಿ ಆರ್ ಎಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಓ ಸಿ ಎಷ್ಟು? ಓ ಸಿ 0 ಇಂದ ಇಲ್ಲಿಗೆ 20 ಪ್ಲಸ್ ಇಲ್ಲಿಗೆ ಟೋಟಲ್ 30, 35, ಮ್ಯಾಕ್ಸಿಮಮ್ ಎಷ್ಟಿದೆ? 35 ಆಯಿತು. ಫಸ್ಟ್ 20 ಸೆಕೆಂಡ್ಸು, ನೆಕ್ಸ್ಟ್ 10 ಅಂದರೆ 30 ಆಯಿತು, ನೆಕ್ಸ್ಟ್ 5 ಅಂದರೆ 35 ಸೆಕೆಂಡ್ಸ್ ಆಯಿತು. ದಟ್ ಈಸ್ ಓ ಸಿ ಅಂದ್ರೇ 35 ಪ್ಲಸ್ ಎ ಬಿ ಅಂದರೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸು 10. ಬಿ ಡಿ ಅಂದರೆ ಹೈಟು ನೋಡ್ರಿ, ವೆಲಾಸಿಟಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಹೇಳಿದ್ವಿ, ಮ್ಯಾಕ್ಸಿಮಮ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದರೆ ಇಲ್ಲಿ ಎಷ್ಟಿರುತ್ತೆ? 40 ಮೀಟರ್ ಪರ್ ಸೆಕೆಂಡ್ಸ್. ಸೊ ಅಂದರೆ 40. ಹಾಗಾದರೆ ಎಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು? ಎಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು 35 ಪ್ಲಸ್ 10 45 ಪ್ಲಸ್ ಇಂಟು 40, 2 1s 2 20s. ಸೊ ಎಸ್ ಇಸ್ ಈಕ್ವಲ್ ಟು 20 ಇಂಟು 45, 900 meters. ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು? 900 meters ಆಯಿತು. ಕ್ಲಿಯರಾ? ಇನ್ನು ಲಾಸ್ಟ್ ಕ್ವಶನಿಗೆ ಬರೋಣ. ಇದು ಅಳಿಸ್ತೀನಿ. ಆವರೇಜ್ ವೆಲಾಸಿಟಿ ಬರ್ಕೊಳ್ಳಿ. ಇದು ಲಾಸ್ಟ್ ಕ್ವಶನ್ ಒಂದು ಬರ್ಕೊಂಬಿಡಿ. ಲಾಸ್ಟ್ ಕ್ವಶನ್ ಒಂದು, ಆವರೇಜ್ ವೆಲಾಸಿಟಿ. ಆವರೇಜ್ ವೆಲಾಸಿಟಿ ಅಂದರೆ ದಟ್ ಈಸ್ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಸೊ ಟೋಟಲ್ ಡಿಸ್ಟೆನ್ಸ್ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ ಕೇಳಿದ್ರು? 900 meters. ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ ಎಷ್ಟು? 35 seconds. So that is 25.7 meter per second. 25.7 meter per second. This is the total, means that is the average velocity. Clear ಆಯ್ತಲ್ಲ? 4 ಸಬ್ ಕ್ವಶನ್ಸ್ ಕ್ಲಿಯರ್ ಆಯ್ತಲ್ಲ? ಸೊ ಸಿಂಪಲ್ ಆಗಿದೆ, ಟ್ರೈ ಮಾಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ಎ ಸ್ಟೋನ್ ಈಸ್ ಡ್ರಾಪ್ಡ್ ಫ್ರಮ್ ದ ಟಾಪ್ ಆಫ್ ದಿ ಟವರ್ 400 meter ಹೈ. ಒಂದು ಬಿಲ್ಡಿಂಗ್ ಟವರ್ ಅಥವಾ ಬಿಲ್ಡಿಂಗ್ ಇದೆ, ಎಷ್ಟು ಮೀಟರ್ ಹೈಟ್ ಇದೆ? 400 meter ಹೈ. ಅಂಡ್ ಅಟ್ ದ ಸೇಮ್ ಟೈಮ್ ಅನದರ್ ಸ್ಟೋನ್ ಇಸ್ ಪ್ರೊಜೆಕ್ಟೆಡ್ ಅಪ್ವರ್ಡ್. ಕೆಳಗಡೆ ಒಬ್ರು ನಿಂತಿದ್ದಾರೆ, ಅವ್ರೇನು ಮಾಡಿದ್ದಾರೆ? ಅವ್ರ ಮೇಲ್ಗಡೆ ಬಿಡೋ ಟೈಮಲ್ಲೇ ಕೆಳಗಡೆಯಿಂದ ಒಂದು ಕಲ್ಲನ್ನು ಹೊಸ್ತಿದ್ದಾರೆ. ಸೊ ಪ್ರೊಜೆಕ್ಟೆಡ್ ಅಪ್ವರ್ಡ್ ವರ್ಟಿಕಲಿ ಫ್ರಮ್ ದ ಗ್ರೌಂಡ್ ವಿತ್ ಎ ವೆಲಾಸಿಟಿ 100 meter per second. ಇವರು ಹೊಸ್ತಿರೋ ಸ್ಪೀಡ್ ಎಷ್ಟಿದೆ? 100 meter per second ಇದೆ. ಸೊ ಹಾಗಾದರೆ ಫೈಂಡ್ ವೇರ್ ಆ್ಯಂಡ್ ವೆನ್ ದ ಟೂ ಸ್ಟೋನ್ಸ್ ವಿಲ್ ಮೀಟ್. ಹಾಗಾದ್ರೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಆ ಕಲ್ಲುಗಳು ಮೇಲಿಂದ ಬೀಳ್ತಾ ಇರೋ ಕಲ್ಲು ಪ್ಲಸ್ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇರೋ ಕಲ್ಲು, ಅವೆರಡು ಎಲ್ಲೋ ಒಂದು ಕಡೆ ಮೀಟ್ ಆಗುತ್ತೆ.
ಒಂದಕ್ಕೊಂದು ಕೊಲಿಷನ್ ಆಗೋದಲ್ಲ, ಕೊಲಿಷನ್ ಆಗೋದು ಪಕ್ಕ ಇದ್ರೂ ಕೂಡ ಒಂದೇ ಸೇಮ್ ಲೆವೆಲ್ ಮೀಟ್ ಆಗುತ್ತೆ. ಸೊ ಯಾವಾಗ ಮೀಟ್ ಆಗುತ್ತೆ, ಯಾವ ಟೈಮಲ್ಲಿ ಮೀಟ್ ಆಗುತ್ತೆ, ವೇರ್ ಆ್ಯಂಡ್ ವೆನ್, ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸಿಯರ್ ಡಯಾಗ್ರಾಮ್ನ ನೀವು ಬರ್ಕೊಂಡ್ರಿ ಅಂದರೆ ಅರ್ಥ ಆಗುತ್ತೆ. ಸೊ ಒಂದು ಟವರ್ ಇದೆ, ಓಕೆ, ಇದ್ರ ಹೈಟ್ ಎಷ್ಟಿದೆ, 400 ಮೀಟರ್ ಇದೆ. ಇದ್ರ ಮೇಲ್ಗಡೆಯಿಂದ ಇದನ್ನು ಓ ಪೊಸಿಷನ್ ಅನ್ನೋಣ, ಒಂದು ಕಲ್ಲನ್ನು ಡ್ರಾಪ್ ಮಾಡಿದ್ದಾರೆ. ಕ್ಲಿಯರಾ? ಇದು ಎ ಗ್ರೌಂಡು. ಇಲ್ಲಿಂದ ಒಂದು ಕಲ್ಲನ್ನು ಏನು ಮಾಡಿದ್ದಾರೆ, ಒಸ್ತಿದ್ದಾರೆ. ಇದ್ರ ವೆಲಾಸಿಟಿ ಎಷ್ಟಿದೆ, 100 ಮೀಟರ್ ಪರ್ ಸೆಕೆಂಡ್ ಇದೆ. ಸಿಯರ್ ಹಾಗಾದರೆ ಇದು ಮೇಲ್ಗಡೆ ಬರ್ತಾ ಯಾವುದೋ ಒಂದು ಪೊಸಿಷನಲ್ಲಿ ಈ ಕಲ್ಲು ಇಲ್ಲಿಗೆ ಬರುತ್ತೆ, ಈ ಕಲ್ಲು ಇಲ್ಲಿಗೆ ಬರುತ್ತೆ, ಅಂದರೆ ಮೀಟ್ ಆಗುತ್ತೆ. ಸೊ ಈ ಹೈಟ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ಅಥವಾ ಮೀಟ್ ಆಗೋದು ಹೈಟ್. ಸೊ ಅದೇ ಕೆಳಗಡೆಯಿಂದ ನೀವು ಇದನ್ನು ಹೆಚ್ಚು ಅಂತ ತೊಗೊಂಡ್ವಿ ಅಂದರೆ ಇದು ಆಟೋಮೆಟಿಕಲಿ ಇದೆಷ್ಟಾಗುತ್ತೆ, ಟೋಟಲ್ ಹೈಟ್ ಎಷ್ಟಿತ್ತು 400. 400ಅಲ್ಲಿ ಹೈಟು ಹೆಚ್ಚು ಹೋಯ್ತು ಅಂದರೆ ಇನ್ನೆಷ್ಟು, 400 ಮೈನಸ್ ಹೆಚ್ಚು ಉಳಿಯುತ್ತೆ. ಆ್ಯಂಡ್ ಹೈಟ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತು ಟೈಮ್ ಯಾವಾಗ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫಸ್ಟ್ ಕಂಡೀಷನ್ನ ಓದೋಣ. When stone is dropped from the top of the tower, ಟವರಿಂದ ಬೀಳಬೇಕಾದ್ರೆ, ಓಕೆ, ಸೊ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್ ನಮ್ಮದು ಜನರಲ್ ಈಕ್ವೇಷನ್. ಹೌದಾ? ಇಲ್ಲಿ ಎಸ್ ಅನ್ನೋದೇನಾಗುತ್ತೆ, ಈಕ್ವಲ್ ಟು ಎಚ್ ಆಗುತ್ತೆ. ಇನಿಷಿಯಲ್ ವೆಲಾಸಿಟಿ ಇಲ್ಲಿ ಡ್ರಾಪ್ ಇರೋದು, ಕೈಯಲ್ಲಿ ಇಟ್ಕೊಂಡ್ರೆ ಕಲ್ಲಿ ಹಿಂಗೆ ಜಸ್ಟ್ ಡ್ರಾಪ್ ಮಾಡ್ದ ಬಿಟ್ಟ, ಇನಿಷಿಯಲ್ ವೆಲಾಸಿಟಿ 0. ಟೈಮ್ ಗೊತ್ತಿಲ್ಲ, ಟಿ ಅಂತಲೇ ತಗೊಳ್ಳೋಣ. ಆಕ್ಸಲರೇಷನ್ ಅನ್ನೋದೇನಾಗುತ್ತೆ, ನಾ ಕಲ್ಲು ಬಿಟ್ಟಾಗ ಗ್ರಾವಿಟಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗೆ ಈಕ್ವಲ್ ಆಗಿರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಜಿ. ಸೊ ಹಾಗಾದ್ರೆ ಈಕ್ವೇಷನ್ ಏನಾಯಿತು, ಎಚ್ ಇಸ್ ಈಕ್ವಲ್ ಟು 0 ಇಂಟು ಟಿ ಪ್ಲಸ್ ಹಾಫ್ ಇಂಟು ಜಿ ಇಂಟು ಟಿ ಸ್ಕ್ವಯರ್. ಸೊ ಎಚ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಜಿ ವ್ಯಾಲ್ಯೂ ಎಷ್ಟಪ್ಪ, 9.8 ಇಂಟು ಟಿ ಸ್ಕ್ವಯರ್. ಸೊ ಗ್ರಾವಿಟಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9 ಅವ್ರು ಕೊಟ್ಟಿಲ್ಲ. ಸೊ ಅವ್ರು ಕೊಟ್ಟಿಲ್ಲ ಅಂದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ತೊಗೊಂಡ್ಬಿಟ್ಟು, ಸಮ್ಟೈಮ್ಸ್ ಅವ್ರು ಗಿವನ್ ಡಾಟಾದಲ್ಲಿ ಕೊಡ್ತಾರೆ 10 ಅಂತ ಕನ್ಸಿಡರ್ ಮಾಡಿ, 10 ಅಂತ ಮಾಡಿದ್ರು ನೋ ಇಶ್ಯೂಸು, ಬಟ್ 9.8 ತೊಗೊಂಡ್ಬಿಡೋಣ. ಓಕೆ, 2 1s 2 4s 8, 18 ಉಳಿತು, 2 9s ಅಂದರೆ ಎಚ್ ಇಸ್ ಈಕ್ವಲ್ ಟು 4.9 ಟಿ ಸ್ಕ್ವಯರ್. ಸೊ ದಿಸ್ ಈಸ್ ದ ಈಕ್ವೇಷನ್ ನಂಬರ್ 1. ಎಚ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ ಟೈಮ್ ಗೊತ್ತಾಯಿತು ಅಂದರೆ 4.9 ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನಿಗೆ ಬರೋಣ. ಏನಿದೆ, ವೆನ್ ಎ ಸ್ಟೋನ್ ಪ್ರೊಜೆಕ್ಟೆಡ್ ವರ್ಟಿಕಲಿ upward with velocity 100 ಮೀಟರ್ ಪರ್ ಸೆಕೆಂಡ್ ಅವರೇ ಕೊಟ್ಬಿಟ್ಟಿದ್ದಾರೆ. ಅಂದರೆ ಕೆಳಗಡೆಯಿಂದ ಹೊಸ್ತಿರೋದು ಇನಿಷಿಯಲ್ ವೆಲಾಸಿಟಿ, ದಿಸ್ ವೆಲಾಸಿಟಿ ಆಕ್ಟ್ಸ್ ಆಸ್ ಇನಿಷಿಯಲ್ ವೆಲಾಸಿಟಿ. ಸೇಮ್ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ನು, ಇನಿಷಿಯಲ್ ವೆಲಾಸಿಟಿ ಯು ಅಥವಾ ವಿ ನಾಟ್ ಅಂತ ಏನು ಹೇಳ್ತೀವಲ್ಲ 100 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಯು ಬೇಡ, ವಿ ನಾಟೇ ತೊಗೊಂಡ್ಬಿಡೋಣ. ಓಕೆ, ವಿ ನಾಟ್ ಇನಿಷಿಯಲ್ ವೆಲಾಸಿಟಿ 100 ಮೀಟರ್ ಪರ್ ಸೆಕೆಂಡ್ ಇದೆ. ಓಕೆ, ನೆಕ್ಸ್ಟ್ ಸೊ ಆಕ್ಸಲರೇಷನ್ ಅನ್ನೋದೇನಾಗುತ್ತೆ, ಸಿಯರ್ ನೀವು ಮೇಲಕ್ಕೆ ಹೊಸ್ತಿದ್ದೀರಾ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡೌನ್ವರ್ಡ್ಸ್ ಇರುತ್ತೆ. ಅಂದರೆ ನಿಮ್ಮ ವರ್ಕ್ ಆಫ್ ಆಕ್ಷನ್ ಏನಾಗ್ತದೆ, ಅಪೋಸಿಟ್ ಇದೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅಂದರೆ ನೆಗೆಟಿವ್ ಜಿ, ನೆಗೆಟಿವ್ ಅಂದರೆ -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಆ್ಯಂಡ್ ಟೈಮ್ ಗೊತ್ತಿಲ್ಲ, ಟೈಮ್ ಅಂತಲೇ ತೊಗೊಂಬಿಡೋಣ. ಎಸ್ ಇಸ್ ಈಕ್ವಲ್ ಟು 400 ಮೈನಸ್ ಎಚ್. ಕೆಳಗಡೆಯಿಂದ ಹೋಗಿರುತ್ತಾನೆ, ನಮ್ಗೆ ಈ ಡಿಸ್ಟೆನ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂದರೆ ಎಸ್ ಏನಾಗುತ್ತೆ 400 ಮೈನಸ್ ಎಚ್ ಆಗುತ್ತೆ. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ಏನಾಯಿತು, ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ದಟ್ ಈಸ್ 400 ಮೈನಸ್ ಎಚ್ ಇಸ್ ಈಕ್ವಲ್ ಟು initial velocity 100 into time t plus half into minus 9.8 t square. Simplify ಮಾಡ್ತೀರಾ ಇದನ್ನ? So that is 400 minus h is equal to 100 t plus into minus 9.8 divided by 2 4.9 ಬರುತ್ತೆ, 4.9 ಟಿ ಸ್ಕ್ವಯರ್.
ಸಿ ಇಯರ್ ಇದನ್ನ ಈಕ್ವೇಶನ್ ನಂಬರ್ 2 ಅನ್ನೋಣ. ಫ್ರಮ್ ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 1 ಅಲ್ಲಿ ಎಚ್ ವ್ಯಾಲ್ಯೂ ಇದೆ, ಆ ಎಚ್ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಸೊ ಈಕ್ವೇಶನ್ 2 ಏನಾಗುತ್ತೆ, 400 ಮೈನಸ್ 4.9 ಟಿ ಸ್ಕ್ವಯರ್ ಇಸ್ ಈಕ್ವಲ್ ಟು 100t ಮೈನಸ್ 4.9 ಟಿ ಸ್ಕ್ವಯರ್. ಇಲ್ಲಿ ನೋಡ್ರಿ ಮೈನಸ್ 4.9 ಟಿ ಸ್ಕ್ವೇರ್ ಈ ಕಡೆ ಬಂತು ಅಂದರೆ ಪ್ಲಸ್ 4.9 ಟಿ ಸ್ಕ್ವೇರ್, ಪ್ಲಸ್ 4.9 ಟಿ ಸ್ಕ್ವೇರು ಮೈನಸ್ 4.9 ಟಿ ಸ್ಕ್ವೇರ್ ಅಂದರೆ ಏನಾಗುತ್ತೆ, ಕ್ಯಾನ್ಸಲ್ ಔಟ್ ಆಗುತ್ತೆ. ಇವೆರಡು ಟರ್ಮ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು, 400 ಇಸ್ ಈಕ್ವಲ್ ಟು 100t. ಸೊ ಟಿ ಇಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ 100 ಅಂದರೆ ಟಿ ಇಸ್ ಈಕ್ವಲ್ ಟು ಎಷ್ಟಪ್ಪ, 4 ಸೆಕೆಂಡ್ಸ್. ಅಂದರೆ ಟೈಮ್ ಗೊತ್ತಾಯಿತು, ಯಾವಾಗ 4 ಸೆಕೆಂಡ್ಸ್ ಆದಮೇಲೆ ಅವೆರಡು ಟಚ್ ಆಯಿತು ಅಂತ ಅರ್ಥ ಆಯ್ತು. ಹಾಗಾದರೆ ಈಕ್ವೇಶನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. 1 ಬಿಕಮ್ಸ್ ಎಚ್ ಇಸ್ ಈಕ್ವಲ್ ಟು 4.9 ಟಿ ಸ್ಕ್ವಯರ್ ಇದೆ ತಾನೆ. ಸೊ ಎಚ್ ಇಸ್ ಈಕ್ವಲ್ ಟು 4.9, ಟಿ ವ್ಯಾಲ್ಯೂ ಎಷ್ಟು, 4 ಸ್ಕ್ವಯರ್ ಅಂತ ಹೇಳಿದ್ರೆ ಎಚ್ ಇಸ್ ಈಕ್ವಲ್ ಟು 4.9 16. ಸೊ ಮಲ್ಟಿಪ್ಲೈ ಮಾಡಿದರೆ ಅಲ್ಲಿಗೆ 49 54 78.4 ಮೀಟರ್ಸ್ ಬರುತ್ತೆ. ಹೈಟ್ ಎಷ್ಟು, 78.4 ಮೀಟರ್. ಅಂದರೆ ನಾವು ಕಲ್ಲನ್ನು ಡ್ರಾಪ್ ಮಾಡಿದಾಗ ಆಫ್ಟರ್ 78.4 ಮೀಟರ್ಸ್ ಜರ್ನಿ ಮಾಡಿದ ಮೇಲೆ ಇವೆರಡೂ ಕಲ್ಲು ಮೀಟ್ ಆಯಿತು, ಕೋಇನ್ಸೈಡ್ ಆಯಿತು. ಆ ಟೈಮ್ ಎಷ್ಟು, 4 ಸೆಕೆಂಡ್ಸ್ ಆಯಿತಾ. ಸೊ ಕನ್ಕ್ಲೂಷನ್, ಇಂಥ ಪ್ರಾಬ್ಲಮ್ಸ್ಗೆ ಕನ್ಕ್ಲೂಷನ್ ಬರೀಬೇಕಾಗತ್ತೆ. ಸೊ ಟೈಮ್ ಟಿ ವ್ಯಾಲ್ಯೂ ಸಿಕ್ಕಿದೆ ಇಲ್ಲಿ, ಸೊ ಹೈಟು ಸಿಕ್ಕಿದೆ, ಎಚ್ ವ್ಯಾಲ್ಯೂ. ಸೊ ಕನ್ಕ್ಲೂಷನ್ ಬರಿಬೋದಾ? ಈಗ ಏನಂತ ಬರಿಬೋದು, ದ 2 stones meet after 4 seconds at a distance, ಎಷ್ಟು, at a distance 78.4 meter from the, ಎಲ್ಲಿಂದ, from the top of the tower, top of the tower. ಇದನ್ನು ಇಂಪಾರ್ಟೆಂಟ್ ನೋಡ್ರಿ, ಯಾಕಂದರೆ ಕೆಳಗಡೆಯಿಂದ ಆದರೆ ಎಷ್ಟಾಗುತ್ತೆ, 400 ಮೈನಸ್ 78.4 ಅಂದರೆ ದಟ್ ಈಸ್ 321.6 ಮೀಟರ್ಸ್ ಆಗುತ್ತೆ. ಅದೇ ಬಿಲೋ ದಿ ಮೀನ್ಸ್ ಫ್ರಮ್ ದ ಗ್ರೌಂಡ್ ಆಫ್ ದಿ ಗ್ರೌಂಡ್, ಫ್ರಮ್ ದ ಗ್ರೌಂಡ್ ಅಂತ ಹೇಳಿದ್ರೆ ಆಫ್ಟರ್ 4 ಸೆಕೆಂಡ್ಸ್ ಫ್ರಮ್ ದ ಗ್ರೌಂಡ್ ಎಷ್ಟು, ಎಲ್ಲಿ ಮೀಟ್ ಆಯಿತು, 321.6 ಮೀಟರ್ಸ್ ಅಂತ ಹೇಳ್ಬೇಕಾಗತ್ತೆ. ಅದಕ್ಕೆ ಫ್ರಮ್ ದ ಟಾಪ್ ಆಫ್ ದಿ ಟವರ್ ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಈ ಕನ್ಕ್ಲೂಷನ್ ಬರೆದಿರೋ ಮತ್ತು ರಾಂಗ್ ಆಗ್ಬಿಡುತ್ತೆ, 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಕ್ಲಿಯರ್ ಅಲ್ಲ, ಸಿಂಪಲ್ ಆಗಿದೆ. ಈ ಥರ ಪ್ರಾಬ್ಲಮ್ಸು ಬೇರೆ ಕೂಡ ಇರ್ತವೆ. ನಿಮ್ಮ ಹತ್ರ ಮೆಟೀರಿಯಲ್ಸು ಬುಕ್ಸ್ ಏನಾರು ಇತ್ತು ಅಂದರೆ ಟ್ರೈ ಮಾಡಿ, ಯಾವುದಾರ ಆಗಿರಲಿ, ಇದೇ ಥರದ್ದಂತಲ್ಲ. ಸೊ ಗೊತ್ತಾಗಿಲ್ವಾ, ನನಗೆ ಮೆಸೇಜ್ ಮಾಡಿ, ಫೋಟೋ ಕಳಿಸಿ, ನಾನು ನಿಮಗೆ ವಿಡಿಯೋ ಮಾಡಿ ಸಾಲ್ವ್ ಮಾಡಿ ಕಳಿಸ್ಕೊಡ್ತೇನೆ. ಓಕೆ, ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್. ಥ್ಯಾಂಕ್ ಯು.